ಕಾರು ಮನೆಗೆ ಹೋಗುತ್ತೆ ಅಂದ್ಕೊಂಡ್ರೆ ನೇರವಾಗಿ ಆಫೀಸಿಗೆ ತಲುಪ್ತು. ಕಾರ್ ಇಳಿದು ಹೋಗ್ತಿರೋ ಅರ್ಜುನನ್ನ ನೋಡಿ ಇನ್ನೇನು ಬರೋದಕ್ಕೆ ಹೇಳಿ ನನ್ನನ್ನು ಬಿಟ್ಟು ಹೀಗೆ ಹೋಗ್ತಿದ್ದಾನೆ, ಅಂದರೆ ಈ ಕೆಲಸ ಮಾಡಿಸ್ಕೊಂಡು ಸಂಜೆ ಕರ್ಕೊಂಡು ಹೋಗ್ತಾನಾ? ಅನ್ವಿಕಾ ಆಲೋಚನೆಯಲ್ಲಿ ಇರುವಾಗಲೇ ಕಾರು ಯೂಟರ್ನ್ ತಗೊಂತು. ಅವನು ಆಫೀಸ್ಗೆ ಹೋಗೋದಕ್ಕೆ ಬಂದಿದ್ದಾನೆ ಅಂತ ತಿಳಿದು, ರಂಗಣ್ಣ ಅವರೇ ಈಗೆಲ್ಲಿಗೆ ಅಂತ ರಂಗನನ್ನು ಕೇಳಿದ್ಲು. ಮನೆಗೆ ಮೇಡಮ್ ಅಂದ ರಂಗ. ಮತ್ತು ಸರ್ ಬಂದಿಲ್ವಲ್ಲ? ಸರ್ ಆಫೀಸ್ಗೆ ಹೋದರು, ನಿಮ್ಮನ್ನು ಮನೆ ಹತ್ರ ಬಿಡೋದಕ್ಕೆ ಹೇಳಿದರು. ಒಂದು ಬೆಲೆ ಬಾಳುವ ಎತ್ತರವಾದ ಕಟ್ಟಡಗಳು, ಅಷ್ಟೇ ಎತ್ತರದ ಭದ್ರವಾದ ಗೋಡೆಗಳು, ಮನೆಯ ಮುಂದೆ 2 ಅಥವಾ 3 ಸೆಕ್ಯೂರಿಟಿ ಗಾರ್ಡ್ಗಳು. ನೋಡ್ತಿದ್ದ ಅನ್ವಿಕಾ ಕಣ್ಣು ದೊಡ್ಡದಾಗ್ಬಿಟ್ಲು. ಎಷ್ಟೋ ಸುಂದರವಾಗಿ ಒಳ್ಳೆಯ ಆರ್ಕಿಟೆಕ್ಟ್ನಿಂದ ನಿರ್ಮಿಸಲ್ಪಟ್ಟ ಕಟ್ಟಡಗಳವು. ಹೈದರಾಬಾದ್ನಲ್ಲಿದು ಧನವಂತರು ಇರೋ ಏರಿಯಾ ಅಂತ ಕೇಳಿದಾಳೆ ಹೊರತು ಎಂದೂ ನೋಡಿರಲಿಲ್ಲ. ಅಲ್ಲಿರೋ ಎಲ್ಲದಕ್ಕಿಂತ ವಿಭಿನ್ನವಾಗಿ ದೊಡ್ಡ ಬಂಗಲೆಯ ಕಡೆಗೆ ಕಾರು ಹೋಗ್ತಾ ಇದೆ. ಅದು ತುಂಬ ಸ್ಟೈಲಿಶ್ ಆಗಿರೋ ಒಂದು ದೊಡ್ಡ ಬಂಗಲೆ. ಅದು ಆ ಏರಿಯಾದ ಮೂಲೆಯಲ್ಲಿದೆ. ಗೋಡೆಗಳು ಬಹಳ ಎತ್ತರ ಇರೋದ್ರಿಂದ ಮೇಲ್ಭಾಗ ಮಾತ್ರ ಕಾಣಿಸ್ತಾ ಇದೆ. ಹಾಲಿವುಡ್ ಮನೆಗಳ ಶೈಲಿಯಲ್ಲಿದೆ ಅಂದ್ಕೊಳ್ತಿರುವಾಗಲೇ ಕಾರು ಮನೆಯ ಪಕ್ಕದಲ್ಲಿರೋ ಪುಟ್ಟ ಪೇಂಟ್ ಹೌಸ್ ಕಡೆ ಹೋಗ್ತಿರೋದನ್ನು ಅನ್ವಿಕಾ ಗಮನಿಸಿದ್ಲು. ಗೇಟ್ ದಾಟಿ ಕಾರು ಒಳಗೆ ಬರ್ತಿದ್ದಂತೆಯೇ ಅಲ್ಲಿದ್ದ ಮ್ಯಾನೇಜರ್ ಕಾರ್ ಇಳಿದ ಅನ್ವಿಕಾಳನ್ನು ನೋಡಿ ವಿಶ್ ಮಾಡಿ, ನೀವು ಇಲ್ಲೇ ಇರಬೇಕಂತ ಸರ್ ಹೇಳಿದ್ದಾರೆ ಮೇಡಮ್ ಅಂತ ರಂಗನಿಗೆ, ಮೇಡಮ್ ಲಗೇಜ್ ಒಳಗಿಡು ಅಂದ. ಹಾಗೆ ಎನ್ನುತ್ತಾ ಡಿಕ್ಕಿಯಲ್ಲಿದ್ದ ಅನ್ವಿಕಾಳ ಬ್ಯಾಗ್ ತೆಗೆದುಕೊಂಡು ರಂಗ ಒಳಗೆ ಹೋದರೆ ಹಿಂದೆ ಮ್ಯಾನೇಜರ್ ಬನ್ನಿ ಮೇಡಮ್ ಅಂತ ಹೋದ. ಸುಂದರವಾದ ಕುಟೀರದಂತೆ ಬಹಳ ಮುದ್ದಾಗಿದೆ. ಹೆಂಚಿನ ಮನೆ ಮಾದರಿಯ ಪೇಂಟ್ ಹೌಸ್ ಅದು. ಮನೆ ಮುಂದೆ ದೊಡ್ಡ ದೊಡ್ಡ ಮರಗಳು, ಪಕ್ಕದಲ್ಲೇ ಬಣ್ಣ ಬಣ್ಣದ ಹೂವಿನ ಗಿಡಗಳಿಂದ ಕೂಡಿದ ವಿಶಾಲವಾದ ಪ್ರಾಂಗಣ. ಅನ್ವಿಕಾಳಿಗೆ ಬಹಳ ಇಷ್ಟ ಆಯಿತು. ಆ ಪ್ರಯತ್ನವಾಗಿ ಅವಳ ಕಣ್ಣುಗಳು ಆಗ ನೋಡಿದ ಬಂಗಲೆಯ ಕಡೆ ಹೋದವು. ಗೋಡೆಯ ಕಾರಣದಿಂದ ಟಾಪ್ ಫ್ಲೋರ್ ಮಾತ್ರ ಕಾಣಿಸ್ತಿದೆ. ನನ್ನನ್ನು ಯಾಕಿಲ್ಲಿರೋದಕ್ಕೆ ಹೇಳಿದ್ರು ಅಂದ್ಕೊಳ್ತಾ ಒಳಗೆ ಹೋದ್ಲು. ಮನೆಗೆ ಬೇಕಾದ ಎಲ್ಲ ದಿನಸಿ ಸಾಮಾನುಗಳು ಇವೆ ಮೇಡಮ್. ಅದು ಬೆಡ್ರೂಮ್, ಇದು ಕಿಚನ್, ಅದು ಬಾಲ್ಕನಿ. ನಿಮಗೇನು ಬೇಕಿದ್ರೂ ಕೆಲಸದವ್ರು ಇರ್ತಾರೆ ಕೇಳಿ ಅಂತ ಹೇಳಿ ಮ್ಯಾನೇಜರ್ ಹೋದ. ರಂಗ ಕೂಡ ಹೊರಟು ಹೋದ. ಮರಗಳ ಕಾರಣದಿಂದ ಬಹಳ ತಂಪಾಗಿದೆ. ಮನೆಯಲ್ಲೆಲ್ಲ ಪರೀಕ್ಷಿಸಿ ನೋಡಿದ್ಲು ಅನ್ವಿಕಾ. ಬಹಳ ನೀಟಾಗಿ, ಶುಚಿಯಾಗಿ, ವ್ಯವಸ್ಥಿತವಾಗಿದೆ. ಹಾಲ್ನಲ್ಲಿರೋ ಕಿಟಕಿಗಳನ್ನ ತೆರೆದ ಅವಳಿಗೆ ಪಕ್ಕದ ಬಿಲ್ಡಿಂಗ್ನ ಬಾಲ್ಕನಿ ವ್ಯೂ ಕಾಣಿಸ್ತು. ನೋಡುತ್ತಿದ್ದಂತೆಯೇ ಏನೋ ಸಣ್ಣ ಸಂಚಲನ ಅಲ್ಲಿ ಅವನು ಇಳಿದಿದ್ರೂ ಇರುವಂತೆಯೇ ಅನ್ನಿಸ್ತು. ತಂಗಾಳಿ ಬರ್ತಿರೋದ್ರಿಂದ ಕಿಟಕಿ ಹಾಗೆ ಬಿಟ್ಲು. ತನಗೆ ಬಹಳ ಇಷ್ಟವಾದ ಅಡುಗೆ ಮನೆಗೆ ಹೋದ ಅನ್ವಿಕಾಳಿಗೆ ಸೆಮಿ ಮಾಡ್ಯುಲರ್ ಮಾದರಿಯ ಕಿಚನ್ನಲ್ಲಿ ದಿನಸಿ ಸಾಮಾನುಗಳಿರೋದನ್ನು ನೋಡಿ, ಇಷ್ಟು ಒಳ್ಳೆಯ ಮನೆ ನೀಡಿ ದಿನಕ್ಕೆ ₹1,00,000 ಕೊಟ್ಟು ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದಾರೆ ಎಂಬ ಪ್ರಶ್ನೆ ಮೂಡಿತು. ಎಷ್ಟು ಆಲೋಚಿಸಿದ್ರೂ ಏನೂ ಅರ್ಥ ಆಗಲಿಲ್ಲ. ಒಂದು ವೇಳೆ ಉಳಿದವರು ಅನ್ನಂತೆ ಯಾರಾದರೂ ಕೇರ್ಟೇಕರ್ ಆಗಿ ಕರೆತಂದಿದ್ದಾರಾ? ಅದಕ್ಕೆ ನನ್ನನ್ನು ಇಲ್ಲಿರಿಸಿದ್ದಾರಾ? ಬ್ಯುಸಿ ಇದ್ದ ಕಾರಣ ಬರೋದಕ್ಕೆ ಆಗಲಿಲ್ವೇನೋ? ಕಾಯಿ ಅನ್ವಿಕಾ ಬಂದಿದ್ದಾನೆ ಅಂದರೆ ದಿನಕ್ಕೆ 1,00,000 ಕೊಡ್ತಿದ್ದಾನೆ ಯಾಕೆ ಅಂತ ಅವನೇ ಹೇಳ್ತಾನಲ್ವಾ. ನೀನು ತಲೆ ಕೆಡಿಸ್ಕೊಳ್ಬೇಡ, ಹ್ಯಾಪಿಯಾಗಿ ತಿಂದು ಹಾಯಾಗಿ ನಿದ್ದೆ ಮಾಡು. ಈ ದಿನಗಳಲ್ಲಿ ಭಯಪಟ್ಟರೆ ಈ ಸಮಾಜ ತುಳಿಯೋದಕ್ಕೆ ನೋಡುತ್ತೆ. ನೀನು ಯಾವುದೇ ತಪ್ಪು ಮಾಡದಿರುವಾಗ ಯಾಕೆ ಭಯಪಡಬೇಕು? ಆರಾಮವಾಗಿ ತಿನ್ನು, ಹೇಳಿದ ಕೆಲಸ ಮಾಡ್ತಾ ಸಂಪಾದಿಸು. ಹಾಗೆ ಅಂದ್ಕೊಳ್ತಿದ್ದಂತೆಯೇ ಮನಸ್ಸು ರಿಲ್ಯಾಕ್ಸ್ ಆಯಿತು. ಬೆಡ್ರೂಮ್ಗೆ ಹೋಗಿ ವಾರ್ಡ್ರೋಬ್ ಓಪನ್ ಮಾಡಿ ತನ್ನ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡ್ಳು. ಸಿಂಗಲ್ ಕಾಟಿದೆ,
ಕುರ್ಚಿಗಳಿವೆ. ಬೆಡ್ರೂಮ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಕ್ಷಣ ತನ್ನ ಮನೆ ನೆನಪಾಯಿತು. ಇಲ್ಲಿಗೆ ಬಂದಮೇಲೆ ನನ್ನನ್ನು ಮರ್ತಿದೀಯಾ ಅಂತ ಮನೆ ಕೇಳಿದಂತಾಯಿತು. ನೋ ನೋ ನೋ, ಇಲ್ಲಿ ಕೆಲಸ ಮುಗಿದ ತಕ್ಷಣ ನಿನ್ನ ಹತ್ರ ಬಂದೇ ಬರ್ತೀನಿ. ಎಷ್ಟಾದರೂ ಅದು ನನ್ನ ಮನೆ ಅಂತ ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಂಡು ಹೊರಗೆ ಬಂದಳು. ಪ್ರಾಂಗಣವೆಲ್ಲ ಹೂವಿನ ಗಿಡಗಳಿಂದ, ತಣ್ಣನೆಯ ಗಾಳಿಯಿಂದ ಬಹಳ ಸುಂದರವಾಗಿದೆ. ಬಿಸಿ ಬಿಸಿಯಾದ ಕಾಫಿ ಮಾಡಿಕೊಂಡು ಮೆಟ್ಟಿಲ ಮೇಲೆ ಕೂತು ಪ್ರಕೃತಿಯನ್ನು ನೋಡ್ತಾ ಕುಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡು ತಕ್ಷಣ ಕಿಚನ್ಗೆ ಹೋಗಿ ಫ್ರಿಡ್ಜ್ ಓಪನ್ ಮಾಡಿ ಹಾಲಿಗಾಗಿ ಹುಡುಕಿದ್ಲು. ಹಾಲು ಇತ್ತು. ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಂಡು ಹೊರಗೆ ಬಂದು ಕೂತ್ಲು ಅನ್ವಿಕಾ. ನೀರಿನಲ್ಲಿ ಅರಳಿದ ಕಮಲದ ಹೂವಿನಂತಿರೋ ಅವಳ ಮುಗ್ಧ ಸೌಂದರ್ಯವನ್ನು CC ಕ್ಯಾಮರಾದಿಂದ ನೋಡ್ತಿದ್ದ ಅರ್ಜುನ್ನ ಹುಬ್ಬುಗಳು ಮೇಲೇರಿದ್ವು. ನಿಜಕ್ಕೂ ಟೆನ್ಷನ್ನೇ ಇಲ್ಲ ಈ ಹುಡುಗಿಗೆ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ನೀನು ಹೀಗೆ ಇರಬಲ್ಲಿಯಾ? ಮೊದಲು ಬರಲ್ಲ ಅಂದೆ, ಹಣದ ಆಸೆ ತೋರಿಸ್ದಾಗ ಬಂದೆ, ಭಯಪಡ್ತೀಯಾ ಅಂದ್ಕೊಂಡೆ. ಆದರೆ ಯಾಕೆ ಕಾಫಿ ಕುಡಿತಿದ್ಯಾ? ಏನನ್ಬೇಕು ನಿನ್ನನ್ನು ಅಂದ್ಕೊಳ್ತಾ ಮ್ಯಾನೇಜರ್ಗೆ ಕರೆ ಮಾಡ್ದ. ಕಾಫಿ ಕುಡಿದು ರಿಲ್ಯಾಕ್ಸ್ ಆಗ್ತಿದ್ದ ಅನ್ವಿಕಾಳಿಗೆ ಕೆಲಸದವಳು ಒಂದು ಚಿಕ್ಕ ಟ್ರೇ ಹಿಡಿದು ಬರೋದು ಕಾಣ್ತು. ಅವಳನ್ನು ನೋಡ್ತಾ ಇದ್ದಂತೆಯೇ ಎದ್ದು ನಿಂತಳು. ಆಕೆ ಅನ್ವಿಕಾಳನ್ನು ವಿಚಿತ್ರವಾಗಿ ನೋಡ್ತಾ, ನಿಮಗಾಗಿ ಊಟ ಕಳಿಸಿದ್ದಾರೆ ಮೇಡಮ್ ಅಂದು ಹೇಳಿ ಹೋಗ್ತಾ ಇದ್ಲು. ಸೊಪ್ಪುಗಳು ಹಣ್ಣುಗಳು ಇರೋದನ್ನು ನೋಡಿ, ಇಂಥವುಗಳನ್ನೆಲ್ಲ ನಾನು ತಿನ್ನಲ್ಲ, ನನಗೆ ಬೇಡ, ಇದನ್ನು ತಗೊಂಡು ಹೋಗಿ ಅಂದ್ಲು. ಇವನ್ನೇ ಕೊಡೋದಕ್ಕೆ ಆರ್ಡರ್ ಆಗಿದೆ ಮೇಡಮ್ ಅಂತ ಅವಳು ಹೊರಟು ಹೋದ್ಲು. ಆರ್ಡರ್ ಎಂಬ ಮಾತಿಗೆ ಸಿಟ್ಟು ಬಂತು. ಅಭ್ಯಾಸ ಇಲ್ಲದ ಆಹಾರವನ್ನು ತಿನ್ನೋದು ಹೇಗೆ ಸಾಧ್ಯ? ಅಷ್ಟಕ್ಕೂ ಈಗ ಹಸಿವಾಗಿಲ್ಲ, ಈಗಷ್ಟೇ ಕಾಫಿ ಕುಡ್ತಿದ್ದಾಳೆ. ಅವಳು ತಂದ ಆಹಾರವನ್ನು ತಗೊಂಡು ಹೋಗಿ ಫ್ರಿಡ್ಜ್ನಲ್ಲಿಟ್ಲು. ಹಸಿವಾದರೆ ತಿನ್ಬೋದು ಅಂತ. ಹಣ್ಣುಗಳನ್ನು ಮಾತ್ರ ತಂದು ಹೊರಗೆ ಕೂತು ತಿನ್ನುತ್ತಾ ಸುತ್ತಲೂ ನೋಡ್ತಾ ಇದ್ಲು. ಮನೆಯ ಹಾಲ್ನಲ್ಲಿ ವರಾಂಡದಲ್ಲಿ CC ಕ್ಯಾಮ್ರಾ ಫಿಕ್ಸ್ ಮಾಡಿಸಿದ ಅರ್ಜುನ್. ಆ ದೃಶ್ಯಗಳು ಕೇವಲ ಅವನ ಫೋನಿಗೆ ಮಾತ್ರ ಕನೆಕ್ಟ್ ಆಗಿದ್ವು. ಅನ್ವಿಕಾಳ ಪ್ರತಿಯೊಂದು ಕ್ಷಣವನ್ನು ಅವನು ತನ್ನ ಕೆಲಸ ಮಾಡುತ್ತಲೇ ಗಮನಿಸ್ತಾ ಇರ್ತಿದ್ದ. ಪರವಾಗಿಲ್ಲ, ಮನೆ ತುಂಬ ಚೆನ್ನಾಗಿದೆ, ಯಾವುದೇ ಗದ್ದಲ ಇಲ್ಲ, ಪ್ರಶಾಂತವಾಗಿ ತನ್ನ ಮನೆಯಲ್ಲಿ ಇದ್ದಂತೆ ಅನ್ನಿಸ್ತು. ಆದರೆ ಮಾತಾಡೋದಕ್ಕೆ ಮನುಷ್ಯರೇ ಇಲ್ವಲ್ಲ ಅಂದ್ಕೊಂಡ್ಳು. ಮಧ್ಯಾಹ್ನವಾಯಿತು. ಮನೆಯಲ್ಲಿ ಒಬ್ಬಳೇ ಇರೋದು, ಯಾವುದೇ ಕೆಲಸ ಇಲ್ಲದಿರೋದು ತುಂಬ ಬೋರ್ ಅನ್ನಿಸ್ತು. ನಿಜಕ್ಕೂ ಯಾಕೆ ಕರ್ಕೊಂಡ್ಬಂದಿದ್ದಾರೆ? ಇಷ್ಟು ಹೊತ್ತಾದರೂ ಇದೇ ಆಲೋಚನೆ ಮೆದುಳನ್ನು ಕೊರಿತಾ ಇತ್ತು. ಮನೆಯಲ್ಲಿ TV ಇರೋದರಿಂದ ಹೋಗಿ ಆನ್ ಮಾಡಿದ್ಲು. ಕಡಿಮೆ ಶಬ್ದದಲ್ಲಿ ಯಾವುದೋ ಹಳೆಯ ಸಿನಿಮಾ ಬರ್ತಿತ್ತು. ಅದನ್ನು ನೋಡ್ತಾ ಕೂತ್ಲು. ಹಾಗೆ ತಿಳಿಯದಂತೆ ನಿದ್ದೆಗೆ ಜಾರಿದ್ಲು. ಸಂಜೆ 5 ಗಂಟೆ ಆಗ್ತಿರಲು ಕಾಲಿಂಗ್ ಬೆಲ್ ಸದ್ದಿಗೆ ಎಚ್ಚರವಾಯಿತು. ತಕ್ಷಣ ಎದ್ದು ನಿಂತ ಅನ್ವಿಕಾಳಿಗೆ ತಾನು ಎಲ್ಲಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ 1 ನಿಮಿಷ ಬೇಕಾಯಿತು. ಇದೇನು ಹೀಗೆ ನಿದ್ದೆ ಮಾಡಿದೆ ಅಂದ್ಕೊಳ್ತಾ ಹೋಗಿ ಬಾಗಿಲನ್ನು ತೆರೆದ್ಲು. ಕೆಲಸದವಳು ಸ್ನ್ಯಾಕ್ಸ್ ಕೊಟ್ಲು. ಬೇಡಮ್ಮ, ಮಧ್ಯಾಹ್ನ ತಂದು ಊಟವನ್ನೇ ತಿಂದಿಲ್ಲ, ಹಾಗೇ ಇದೆ. ಆಹಾರ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ, ಪ್ಲೀಸ್ ತಗೊಂಡು ಹೋಗಿ ಅಂದ್ಲು. ಅನ್ವಿಕಾಳ ಮಾತಿಗೆ ಏನು ಹೇಳಬೇಕಂತ ಅವಳಿಗೆ ತಿಳಿಲಿಲ್ಲ. ಹೇಳಿದ ಕೆಲಸ ಮಾಡೋದೇ ತನ್ನ ಕೆಲಸ ಅಂತ ಹೇಳಲಾಗದೆ, ಇಲ್ಲ ಮೇಡಮ್, ಕೊಡೋದಕ್ಕೆ ಹೇಳಿದ್ದಾರೆ, ಕೊಡ್ತಿದ್ದೀನಿ, ಮರಳಿ ತೆಗೆದುಕೊಂಡು ಹೋದರೆ ಕೋಪ ಮಾಡ್ಕೊಳ್ತಾರೆ ಅಂತ ಕಿಚನ್ನಲ್ಲಿ ಇಟ್ಟು ಹೋಗ್ಬಿಟ್ಲು. ದೇವ್ರೇ, ಇವನಿಗೆ ಹಣ ಬಹಳ ಜಾಸ್ತಿ ಆದಂತಿದೆ, ಬೇಡವೆಂದರೂ ತರ್ತಿದ್ದಾರೆ. ಅತ್ತ ಅಲ್ಲಿ ಮಕ್ಕಳನ್ನು ಹಸುವಿನಿಂದ ಇರುವಂತೆ ಮಾಡಿ ಇಲ್ಲಿ ನನಗೆ ಮಾತ್ರ ಗಂಟಲವರೆಗೆ ತಿನ್ನಿಸ್ತಿದ್ದಾನೆ, ಯಾಕೋ ಅಂತ ಕಿರಿಕಿರಿ ಅನಿಸಿ
ಫ್ರೆಶ್ ಆಗಲು ಜಡೆ ಕಟ್ಕೊಳ್ತಾ ಟಿ ವಿಯಲ್ಲಿ ಒಂದು ಹಳೇ ಹಾಡು ಬರ್ತಿರೋದನ್ನು ನೋಡಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಟಿ ವಿಯನ್ನು ನೋಡ್ತಾ ಇದ್ಲು. ಆಗಲೇ ಬಂಗಲೆಗೆ ಬಂದ ಅರ್ಜುನ್. 2 ದಿನಗಳು ಹೀಗೆ ಕಳೆದವು. ಅನ್ವಿಕಾಳಿಗೆ ನಿಜಕ್ಕೂ ಅರ್ಥ ಆಗಲಿಲ್ಲ. ಇಲ್ಲಿ ಬರೋ ತನಕ ಅಷ್ಟು ಗಡಿ ಬಿಡಿ ಮಾಡಿದ ಮನುಷ್ಯ ಬಂದಮೇಲೆ ಕನಿಷ್ಠ ಮುಖನೂ ತೋರಿಸ್ಲಿಲ್ಲ. ಅವಳಿಗೆ ಮಾತ್ರ ತುಂಬ ಬೋರ್ ಆಗ್ತಾ ಇದೆ. ಕೆಲಸ ಮಾಡದೆ ತಿಂದು ಕೂತ್ಕೊಳ್ಳೋದು ಕಷ್ಟ ಎನಿಸಿ ಕೆಲಸದವಳಿಗೆ ಊಟ ಬೇಡ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿ ಗಾರ್ಡನ್ ಕೆಲಸ ಮಾಡೋದನ್ನು ಶುರು ಮಾಡಿದ್ಲು ಅನ್ವಿಕಾ. ತೋಟದವನು ಬಂದು ಬೇಡ ಅಂದರು. ಪರವಾಗಿಲ್ಲ ಅಣ್ಣ, ಇದರಲ್ಲಿ ಕಷ್ಟ ಏನಿದೆ ಅಂತ ಅವನನ್ನು ಪ್ರೀತಿಯಿಂದ ಮಾತನಾಡಿಸಿ ಅನ್ವಿಕಾ ಪ್ರೀತಿಯಿಂದ ಕರೆದ ಕಾರಣ ಅವನಿಗೆ ತನ್ನ ಕುಟುಂಬದ ಮನುಷ್ಯಳಂತೆ ಅನಿಸಿ ತೋಟದವನು ಕೂಡ ಅವಳ ಜೊತೆ ಮಾತನಾಡೋದಕ್ಕೆ ಶುರು ಮಾಡಿದ. ಮಾತಿನ ಮಧ್ಯೆ ಅರ್ಜುನ್ ಬಗ್ಗೆ ಕೇಳಿದ್ರು. ಅವನು ಏನೂ ಹೇಳಿಲ್ಲ. ಮನೆಯ ವಿಷಯಗಳನ್ನ ಎಲ್ಲಿಯೂ ಮಾತನಾಡಬಾರ್ದೆಂದು ನಮಗೆ ಹೇಳಿದಾರಮ್ಮ, ಅದಕ್ಕೆ ನಿಮ್ಮ ಹತ್ರ ಏನೂ ಹೇಳೋ ಅಂತಿಲ್ಲ ಅಂದ. ದೇವ್ರೇ ಅಂದ್ಕೊಂಡ್ಳು ಅನ್ವಿಕಾ. ಮನೆಯಲ್ಲಿ ಎಲ್ಲವೂ ಇದೆ, ಆದರೆ ಪೂಜಾ ಮಂದಿರ ಇಲ್ಲ ಅಂದ್ಕೊಂಡು ಹಾಲಿನ ಟಿ ವಿ ಯೂನಿಟ್ನ ಒಂದು ಕಬೋರ್ಡ್ ಖಾಲಿ ಮಾಡಿ ತನ್ನ ಜೊತೆ ತಂದಿದ್ದ ಸೀತಾರಾಮರ ಚಿಕ್ಕ ಫೋಟೋ ಇಟ್ಕೊಂಡು ಆ ಸಂಜೆಯಿಂದಲೇ ದೀಪ ಹಚ್ಚಿ ನಮಸ್ಕರಿಸಿದ್ಲು. ದಿನಗಳು ಕಳೆಯುತ್ತಾ ಮನೆಯ ವಾತಾವರಣ ಅವಳಿಗೆ ಅಭ್ಯಾಸವಾಯಿತು. ಇಲ್ಲಿರಿಸಿ ತನ್ನನ್ನೇನಾದರೂ ಪರೀಕ್ಷಿಸುತ್ತಾನ ಹಾಗೆ ಅಂದ್ಕೊಂಡ್ರೂ ಯಾರ ಜೊತೆಗೂ ಮಾತಾಡ್ತಿಲ್ಲ. ಜೈಲಿನಲ್ಲಿದ್ದಾಳ ಅಂದರೆ ಅದೂ ಇಲ್ಲ. ಆರಾಮವಾಗಿ ಸಮಯಕ್ಕೆ ತಿನ್ನುತ್ತಾ ಗಿಡಗಳ ಜೊತೆ ಮಾತನಾಡ್ತಾ ಇರ್ತಾಳೆ. ವಾರ ಕಳೆದಿದೆ. ಮನೆಯ ಮುಂದಿರೋ ಮದರಂಗಿ ಗಿಡವನ್ನು ದಿನಾ ನೋಡ್ತಿದ್ದ ಅನ್ವಿಕಾಳಿಗೆ ಅಂದು ಕೆಲಸ ಇಲ್ಲದ ಕಾರಣ ಬೌಲ್ ತೆಗೆದುಕೊಂಡು ಹೋಗಿ ಎಲೆಗಳನ್ನು ಕಿತ್ತು ಚೆನ್ನಾಗಿ ರುಬ್ಬಿ ಸಂಜೆ ಕೈಕಾಲುಗಳಿಗೆ ಹಚ್ಕೊಂಡು ಕೂತು ಸಿನಿಮಾವನ್ನು ನೋಡ್ತಾ ಇದ್ಲು. ಆಗ ಬಾಗಿಲು ತಟ್ಟಿದ ಸದ್ದು. ಬಾಗಿಲು ತೆರೆದಿದೆ, ಒಳಗೆ ಬನ್ನಿ ಅಂದ್ಲು. ಕೆಲಸದವಳಿರ್ಬೋದು ಅಂದ್ಕೊಂಡು ಒಳಗೆ ಬರ್ತಿದ್ದಂತೆಯೇ ಅವಳು ಯಾಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಅಂದ್ಕೊಂಡವಳಿಗೆ ಯಾವುದೇ ಶಬ್ದ ಬರದ ಕಾರಣ ಹಿಂತಿರುಗಿ ನೋಡಿದ್ಲು. ಬಾಗಿಲಿಗೆ ಹೊರಗಿ ಕೈಗಳನ್ನ ಕಟ್ಕೊಂಡು ನಿಂತಿದ್ದ ಅರ್ಜುನ್ ಕಣ್ಣಿಗೆ ಬೀಳ್ತಿದ್ದಂತೆಯೇ ತಟ್ಟನೆ ಎದ್ದು ನಿಂತಳು. ಏನು ಮಾಡ್ತಿದ್ಯಾ ಅಂದನು ಗಂಭೀರ ಧ್ವನಿಯಲ್ಲಿ. ಅವಳ ಮದರಂಗಿ ಮತ್ತು ಹಚ್ಚಿದ ಕೈಕಾಲುಗಳನ್ನ ನೋಡ್ತಾ ಮದರಂಗಿ ಹಚ್ಕೊಳ್ತಿದ್ದೀನಿ ಅಂದ್ಲು. ಈಗ ಯಾಕೆ ಹಚ್ಕೊಂಡೆ? ಬೋರ್ ಆಗ್ತಿತ್ತು, ಏನು ಮಾಡಬೇಕಂತ ತಿಳಿಲಿಲ್ಲ. ದಿನ ಈ ಗಿಡ ಕಾಣಿಸ್ತಿತ್ತು, ಅದಕ್ಕೆ ಇವತ್ತು ಹಚ್ಕೊಂಡೆ ಅಂದಾಗ ನನ್ನ ಅನುಮತಿ ಇಲ್ಲದೆ ಇಲ್ಲಿ ಒಂದು ಹೂವನ್ನು ಕೂಡ ಕೀಳೋ ಅಂತಿಲ್ಲ ಅಂತ ಹಾಲ್ನಲ್ಲಿ ನೋಡ್ದ. ಅವನಿಗೆ ದೇವರ ಮುಂದೆ ದೀಪ ಮತ್ತು ಮನೆಯಲ್ಲಿ ಧೂಪದ ವಾಸನೆ ಕೂಡ ಬಂತು. ಅದನ್ನು ಕಂಡು ಮುಖ ಕೆಂಪಾಯಿತು. ಹೌ ಡೇರ್ ಯು, ನನ್ನ ಮನೆಯಲ್ಲಿ ಇಂಥವುಗಳನ್ನ ಇಡೋದಕ್ಕೆ ಅಂತ ಗಂಭೀರವಾಗಿ ಕೇಳ್ತಾ ಮುಂದೆ ಬರ್ತಿದ್ರೆ ಅವನು ಅಷ್ಟು ಸೀರಿಯಸ್ ಯಾಕಾದ ಅಂತ ತಿಳಿಯದೆ ಅನ್ವಿಕಾಳಿಗೆ ಪ್ರಾಣವೇ ಹೋದಂತಾಯಿತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.